ಒಂದು ವರ್ಷದಿಂದ ಎಲ್ಲರ ಮನೇಲೂ ಮಕ್ಕಳು ಮನೆಯಲ್ಲೇ ಇದ್ದಾರೆ. ಹೇಗೆ ಅವರನ್ನು ಎಂಗೇಜ್ ಮಾಡಿಟ್ಕೊಳ್ಳೋದು ಅನ್ನೋದೇ ಎಲ್ಲ ಪೇರೆಂಟ್ಸ್ಗೂ ತುಂಬ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಮೊದಲಾಗಿದ್ದರೆ ಏಪ್ರಿಲ್ ಮೇ ಬಂದರೆ ಸಮ್ಮರ್ ಕ್ಯಾಂಪ್ ಇರ್ತಾಯಿತ್ತು, ಸಮ್ಮರ್ ಕ್ಯಾಂಪಿಗೆ ಕಳಿಸ್ಬೋದಿತ್ತು. ಈ ವರ್ಷ ಅದು ಕೂಡ ಇಲ್ಲ. ಮನೆ ಒಳಗೇ ಅವ್ರನ್ನ ಎಷ್ಟು ಅಂತ ಎಂಗೇಜ್ ಮಾಡಿಸ್ಬೋದು. ಡ್ರಾಯಿಂಗ್ ಮಾಡಿಸೋದು, ಕ್ರಾಫ್ಟ್ ಮಾಡೋದು, ಗೇಮ್ಸು, ಟಿ ವಿ, ಅವ್ರಿಗೂ ಇದರಿಂದ ತುಂಬ ಬೋರ್ ಆಗಿಬಿಟ್ಟಿದೆ. ನಮಗೂ ಸಾಕಾಗ್ಬಿಟ್ಟಿದೆ, ಎಲ್ಲ ಪೇರೆಂಟ್ಸ್ಗೂ ಸಾಕಾಗ್ಬಿಟ್ಟಿದೆ. ಮಕ್ಕಳನ್ನ ಬ್ಯುಸಿಯಾಗಿಡೋಕ್ಕೆ ಯಾವುದಾದ್ರೂ ಹಾಬೀಸ್ನ ಸ್ಟಾರ್ಟ್ ಮಾಡ್ಬೋದು. ಅವರಾಗೆ ಇಷ್ಟಪಟ್ಟು ಮಾಡೋ ಹಂಗಿರಬೇಕು. ಅದರಲ್ಲಿ ಗಾರ್ಡ್ನಿಂಗ್ ಕೂಡ ಒಂದು. ಈ ಟೈಮಲ್ಲಿ ಗಾರ್ಡ್ನಿಂಗ್ ಈಸ್ ದ ಬೆಸ್ಟ್ ಹಾಬಿ ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಅವ್ರ ಕೈಯಿಂದ ಏನು ಬೆಳೆಸ್ಬೋದು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು. ತುಂಬ ದಿನ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲ್ಲ ಅವರಿಗೆ. ತುಂಬ ಫಾಸ್ಟಾಗಿ ಗ್ರೋ ಆಗೋವಂಥ ಮೈಕ್ರೋ ಗ್ರೀನ್ಸಿಂದ ಸ್ಟಾರ್ಟ್ ಮಾಡ್ಬೋದು. ಖಾಲಿಯಾಗಿರೋವಂಥ ಬಿಸ್ಕೆಟ್ ಬಾಕ್ಸನ್ನು ತಗೊಂಡು ಅದರಲ್ಲಿ ಮೆಂತ್ಯ ಸೊಪ್ಪು ಬೆಳೆಯೋದನ್ನು ತೋರಿಸ್ತಾನೆ. ಆ ಬಾಕ್ಸ್ ಹೇಗಿದೆ ಅಂತ ಸುತ್ತ ತೋರಿಸ್ತಾ ಇದ್ದಾನೆ. ಅದ್ರದ್ದು ಬಾಟಮಲ್ಲಿ ಡ್ರೈನೇಜ್ ಹೋಲ್ನ ಮಾಡ್ಕೋಬೇಕು. ನೀಡಲಿಂದ ಮಾಡ್ತಾ ಇದ್ದಾನೆ. ಮಕ್ಕಳು ನೀಡಲ್ ಯೂಸ್ ಮಾಡಬೇಕಾದ್ರೆ ನಾವು ಅವ್ರ ಜೊತೆನೇ ಇರಬೇಕಾಗತ್ತೆ. ಮೆಂತ್ಯ ಸೊಪ್ಪನ್ನು ಮಣ್ಣಲ್ಲಿ ಮತ್ತು ನೀರಲ್ಲಿ ಎರಡೂ ಮೆಥಡಲ್ಲಿ ಬೆಳಿಬೋದು. ಈ ವಿಡಿಯೋದಲ್ಲಿ 2 ಮೆಥಡಲ್ಲೂ ತೋರಿಸ್ತಾ ಇದ್ದಾನೆ. ಇದಕ್ಕೆ ಸಾಯಿಲ್ ಮಿಕ್ಸಿಂಗು 3/4 ಭಾಗ ಮಣ್ಣು, 1/4 ಭಾಗ ಕಾಂಪೋಸ್ಟ್ ತಗೋಬೇಕು. ಮನೆಯಲ್ಲೇ ಇರುವಂಥ ಯಾವುದೇ ಹಳೆ ಕಾಂಪೋಸ್ಟ್ನ ತಗೋಬೋದು. ಡ್ರೈನೇಜ್ ಹೋಲ್ ರೆಡಿ ಆದಮೇಲೆ ಆ ಬಾಕ್ಸಿಗೆ ಮಣ್ಣನ್ನು ತುಂಬಿಸ್ಬೇಕು. ಸ್ವಲ್ಪ ಮಾತ್ರ ಮಣ್ಣನ್ನು ಉಳಿಸ್ಕೊಂಡಿರಬೇಕು. ನಾವು ಮೆಂತ್ಯನ ಹಾಕಿದ ಮೇಲೆ ಅದರ ಮೇಲ್ಗಡೆ ಹರಡೋಕ್ಕೆ ಬೇಕಾಗತ್ತೆ. ಈ ಮಣ್ಣಿಗೆ ನೀರನ್ನು ಸ್ಪ್ರಿಂಕಲ್ ಮಾಡ್ಕೋಬೇಕು. ಇವಾಗ ನೀರನ್ನು ಹಾಕೋದಕ್ಕೆ ಖಾಲಿಯಾಗಿರೋ ಮಿನರಲ್ ವಾಟರ್ ಬಾಟಲ್ಗೆ ಹೋಲ್ಸ್ ಮಾಡಿಬಿಟ್ಕೊಟ್ರೆ ಅವ್ರಿಗೆ ಇನ್ನೂ ಖುಷಿಯಾಗತ್ತೆ. ಮೆಂತ್ಯ ತರೋದಕ್ಕೆ ಶಾಪಿಗೆ ಹೋಗಬೇಕಾಗಿಲ್ಲ, ಕಿಚನ್ನಲ್ಲಿರೋ ಬಾಟಲಿಂದನೇ ತಂದು ಹಾಕ್ಬೋದು. ಮೆಂತ್ಯನ ಈ ರೀತಿ ಡ್ರೈಯಾಗಿ ಕೂಡ ಹಾಕ್ಬೋದು. ಒಂದಿನ ನೀರಲ್ಲಿ ನೆನೆಸಿಟ್ಟು ಕೂಡ ಹಾಕ್ಬೋದು. ಈ ಮೆಂತ್ಯನ ಲೈನಲ್ಲಿ ಹಾಕ್ಬೋದು ಅಥವಾ ಯಾವ ರೀತಿ ಬೇಕಾದರೂ ಹಾಕ್ಬೋದು. ಒಂದ್ರ ಮೇಲೆ ಒಂದು ಬಿದ್ರೂ ಏನೂ ಪರವಾಗಿಲ್ಲ, ಎಲ್ಲ ಒಟ್ಟೊಟ್ಟಿಗೆ ತಿಕ್ಕಾಗಿ ಬರುತ್ತೆ. ಮೆಂತ್ಯ ಹಾಕಿದ ಮೇಲೆ ಅದ್ರ ಮೇಲೆ ಮಣ್ಣನ್ನು ಹಾಕಬೇಕು. ಆ ಮಣ್ಣು ಜಾಸ್ತಿ ಇರಬಾರ್ದು. ಮೆಂತ್ಯ ಕಾಳು ಮುಚ್ಚೋಷ್ಟು ಮಾತ್ರ ಇರಬೇಕು. 1/4 ಇಂಚಿಗಿಂತ ಕಡಿಮೆ ಇರಬೇಕು. ಇದಕ್ಕೆ ನೀರನ್ನು ಮಗ್ಗಲಾಗಲಿ ಯಾವುದ್ರಲ್ಲಾದರೂ ತುಂಬ ಫೋರ್ಸಲ್ಲಿ ಹಾಕಬಾರ್ದು. ಬಾಟಲಲ್ಲಿ ಸ್ಪ್ರಿಂಕಲ್ ಮಾಡಬೇಕು ಅಥವಾ ಕೈಯಲ್ಲಿ ಚಿಮುಕಿಸ್ಬೇಕು. ಬಾಕ್ಸ್ ಮುಚ್ಚಳನ ಕ್ಲೋಸ್ ಮಾಡೋದ್ರಿಂದ ಒಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಆಗಿ ಬೇಗ ಸ್ಪ್ರೌಟ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಲಿಡ್ ಇಲ್ಲದೆ ಇರೋ ಬಾಕ್ಸ್ ಆದರೆ ಪ್ಲಾಸ್ಟಿಕ್ ಕವರಿಂದ ಕವರ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬೋದು. ಈ ಬಾಕ್ಸನ್ನು ಡೈರೆಕ್ಟ್ ಸನ್ಲೈಟ್ಗೆ ಇಡಬಾರ್ದು. ಇಂಡೈರೆಕ್ಟ್ ಸನ್ಲೈಟ್ ಎಲ್ಲಿ ಬ್ರೈಟಾಗಿ ಬೀಳ್ತಾ ಇದೆ ಅಂಥ ಪ್ಲೇಸಲ್ಲಿ ಇಡಬೇಕು. ಇವಾಗ ಮೆಂತ್ಯ ಸೊಪ್ಪನ್ನು ನೀರಲ್ಲಿ ಹೇಗೆ ಬೆಳೆಯೋದು ಅಂತ ತೋರಿಸ್ತಾ ಇದ್ದಾನೆ. ಅದಕ್ಕೆ 2 ಕಂಟೈನರ್ಗಳನ್ನ ತಗೋಬೇಕು. ಒಂದರೊಳಗೊಂದು ಹೋಗೋ ಹಂಗಿರಬೇಕು. ಕೆಳಗಡೆ ಕಂಟೈನರಲ್ಲಿ ನೀರಿರುತ್ತೆ, ಮೇಲ್ಗಡೆ ಕಂಟೈನರು ಆ ನೀರಿಗೆ ಟಚ್ ಆಗೋ ಥರ ಇರಬೇಕು. ಮೇಲ್ಗಡೆ ಇಡೋ ಅಂಥ ಕಂಟೈನರ್ಗೆ ಡ್ರೈನೇಜ್ ಹೋಲ್ನ ಮಾಡ್ಕೋಬೇಕು. ಕೆಳಗಡೆಯಿಂದ ಆ ಮೆಂತ್ಯಗೆ ನೀರು ಟಚ್ ಆಗ್ತಾ ಇರಬೇಕು. ಡ್ರೈನೇಜ್ ಹೋಲ್ ಫುಲ್ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದಾನೆ. ಇವಾಗ ಇದನ್ನು ಇವಾಗ ಉಲ್ಟಾ ಮಾಡಿಬಿಟ್ಟು ಅದಕ್ಕೆ ಮೆಂತ್ಯ ಕಾಳನ್ನು ಹಾಕಬೇಕು. ಇದು ಸ್ವಲ್ಪ ಜಾಸ್ತಿ ಆಯಿತು ತಗೊಂಡಿದ್ದು. ಕೈಯಲ್ಲಿ ಉದುರಿಸ್ತಾನೆ ಅಂತ ನಾನೊಂದು ಬೌಲಲ್ಲಿ ಹಾಕಿಟ್ಟಿದ್ದೆ. ಅವನು ಅದಷ್ಟು ಹಾಕಿಬಿಟ್ಟಿದ್ದಾನೆ. ಈ ಮೆಂತ್ಯನ ವೇಸ್ಟ್ ಕ್ಲಾತಿಂದ ಕವರ್ ಮಾಡಬೇಕು. ಇನ್ನೊಂದು ಕಂಟೈನರಲ್ಲಿ ನೀರಿರುತ್ತಲ್ಲ ಅದರೊಳಗೆ ಇದನ್ನು ಇಡಬೇಕು. ಈ ಕಂಟೈನರು ಆ ನೀರಿಗೆ ಟಚ್ ಆಗ್ತಾ ಇರಬೇಕು. ಈ ಬಾಕ್ಸ್ನ ನಾವು ವಿಂಡೋ ಸೈಡು ಬೆಳಕು ಜಾಸ್ತಿ ಬೀಳೋ ಕಡೆ ಇಡಬೇಕು. 2 ದಿನ ಆದಮೇಲೆ ತೋರಿಸ್ತಾ ಇರೋದಿದು. ಮೆಂತ್ಯ ತುಂಬ ಬೇಗ ಮೊಳಕೆ ಬರುತ್ತೆ. ಇದನ್ನು ಇವಾಗ ವೇಸ್ಟ್ ಕ್ಲಾತ್ ಕವರ್ ಮಾಡ್ದೇ ಹಾಗೆ ಪುನಃ ವಿಂಡೋ ಸೈಡು ಇಡಬಹುದು. ಮಣ್ಣಲ್ಲಿ ಹಾಕಿರೋವಂಥ ಮೆಂತ್ಯ ಇದು. 2 ದಿನಕ್ಕೆ ಎಷ್ಟು ಮೊಳಕೆ ಬಂದಿದೆ. ಇವಾಗ 5 ದಿನದ ಅಪ್ಡೇಟ್ನ ತೋರಿಸ್ತಾ ಇದ್ದಾನೆ, ಎಷ್ಟು ಬೆಳೆದಿದೆ ಅಂತ.
2 ದಿನಕ್ಕೊಂದ್ಸಲ ನೀರನ್ನು ಸ್ಪ್ರೇ ಮಾಡಿದರೆ ಸಾಕು. ಈ ಕಂಟೈನರ್ನ ಇಂಡೈರೆಕ್ಟ್ ಲೈಟಲ್ಲಿ ಇಡೋದ್ರಿಂದ ನೀರು ಬೇಗ ಡ್ರೈ ಆಗಲ್ಲ. 2 ದಿನಕ್ಕೆ ಒಂದ್ಸಲ ನೀರನ್ನು ಸ್ಪ್ರೇ ಮಾಡಿದರೆ ಸಾಕು. ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟಾಗ ಎಲೆಗಳು ಬಾಡಿದಂಗೆ ಆಗುತ್ತೆ. ನೀರಲ್ಲಿಟ್ಟಿರೋ ಮೆಂತ್ಯ ಕೂಡ ಇವಾಗ 5 ದಿನ ಆಗಿದೆ. ಕೆಳಗಡೆ ನೀರು ಟಚ್ ಆಗ್ತಾ ಇದ್ರೂ ಮೇಲ್ಗಡೆಯಿಂದ ಸ್ವಲ್ಪ ಮಾತ್ರ ನೀರನ್ನು ಸ್ಪ್ರೇ ಮಾಡಿದರೆ ಸಾಕು. 9ನೇ ದಿನದ ಅಪ್ಡೇಟ್ ಇದು. ಎರಡನ್ನೂ ಒಂದೇ ಕಡೆ ಇಟ್ಟಿದ್ದಾನೆ ಇವಾಗ. ನೀರಲ್ಲಿ ಹಾಕಿಟ್ಟಿರೋದು ತುಂಬ ಫಾಸ್ಟಾಗಿ ಬರುತ್ತೆ, ತುಂಬ ಸಿಂಪಲ್ ಕೂಡ ಹೌದು. ಆದರೆ ನಮಗೆ ನೀರಲ್ಲಿ ಹಾಕಿದ್ಕಿಂತ ಮಣ್ಣಲ್ಲಿ ಹಾಕಿರೋದೇ ಚೆನ್ನಾಗಿ ಬಂತು. 9ನೇ ದಿನಕ್ಕೇ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಸೊಪ್ಪು. ಬೇಕಂದರೆ ಇವಾಗಲಿಂದಲೇ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೋದು. ಇದನ್ನ ಎಲೆಗಳು ಇನ್ನೂ ಅಗಲ ಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಮಾರ್ಕೆಟಲ್ಲಿ ಸಿಗೋ ಥರದೇ ಅಗಲ ಎಲೆ ಇರೋ ಮೆಂತ್ಯ ಸೊಪ್ಪು ಬೇಕಾದರೆ 18 ದಿನ ತನಕ ವೆಯ್ಟ್ ಮಾಡಬೇಕಾಗತ್ತೆ. ನೀರಲ್ಲಿ ಹಾಕಿಟ್ಟಿರೋ ಮೆಂತ್ಯ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ. ಆ್ಯಕ್ಚುಲಿ ಮಣ್ಣಿಗಿಂತ ನೀರಲ್ಲಿ ಹಾಕಿರೋ ಮೆಂತ್ಯನೇ ಫಾಸ್ಟಾಗಿ ಬರುತ್ತೆ. 2 ವೀಕ್ಸ್ಗೆ ಹಾರ್ವೆಸ್ಟಿಂಗ್ ಬರುತ್ತೆ. ಆದರೆ ನಮ್ಮದ್ರಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೇಕನ್ಸುತ್ತೆ, ಅದಕ್ಕೆ ಇನ್ನೂ ಸ್ಲೋ ಆಗಿ ಬರ್ತಾ ಇದೆ. ಎಲೆಗಳಿನ್ನೂ ಚಿಕ್ಕದಾಗೇ ಇದೆ. ಇವಾಗ ತೋರಿಸ್ತಾ ಇರೋದು 11 ದಿನ ಆದಮೇಲೆ. ಇದೇ ರೀತಿ ನೀವು 18 ದಿನ ತನಕ ಅಥವಾ 20 ದಿನ ತನಕ ಇನ್ನೂ ಉದ್ದ ಆಗೋ ತನಕ ಬಿಡ್ಬೋದು, ಅಥವಾ ಇವಾಗಲೇ ಕಟ್ ಮಾಡಿಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಮಕ್ಕಳ ಕೈಯಲ್ಲಿ ಮೆಂತ್ಯ ಸೊಪ್ಪು ಬೆಳೆಸೋದು ಎಷ್ಟು ಈಸಿ ಅನ್ಸುತ್ತಲ್ವ. ಅವ್ರಿಗೂ ತುಂಬ ಖುಷಿಯಾಗತ್ತೆ ಇದರಿಂದ. ಮೆಂತ್ಯ ಸೊಪ್ಪು ಮಾತ್ರ ಅಲ್ಲ, ಬೇರೆ ಯಾವುದೇ ಮೈಕ್ರೋಗ್ರೀನ್ಸ್ನ ನೀವು ಅವ್ರ ಕೈಯಿಂದ ಬೆಳೆಸ್ಬೋದು. ಧನಿಯಾ ಕೂಡ ಇದೇ ರೀತಿ ಬೆಳೆಸ್ಬೋದು. ಅಥವಾ ಈ ಟೈಮಲ್ಲಿ ನೀವು ಪುದೀನ ಸೊಪ್ಪನ್ನ ಮನೆಗೆ ತಂದಾಗ ಅದ್ರದ್ದು ಎಲೆಗಳನ್ನೆಲ್ಲ ನಾವು ಅಡುಗೆಗೆ ಯೂಸ್ ಮಾಡಿಕೊಂಡು ಬರೀ ಅದ್ರ ಕಡ್ಡಿಯಿಂದ ಕೂಡ ನಾವು ಪುದೀನ ಸೊಪ್ಪನ್ನ ಬೆಳೆಸ್ಬೋದು.